ನಾವು ಬಹಳಷ್ಟು ವರ್ಷಗಳಿಂದ ತಮ್ಮನ್ನು ನೋಡ್ತಾ ಬಂದಿದ್ವಿ. ನಿಮ್ಮ ಸ್ಟ್ರಗಲ್ ಗೊತ್ತು. ನೀವವತ್ತು ಬಹಳಷ್ಟೊಂದು ಸಕ್ಸಸ್ ಆಗ್ತೀರಿ ನಿಮ್ಮ ಒಂದು ಸಾಫ್ಟ್‌ವೇರ್ ಪ್ರೊಫೆಷನಲ್ಲಿ. ನಂತರ ರಾಜಕೀಯ, ಏಳು ಬೀಳುಗಳು. ನಂತರ ಇವತ್ತು ನಿಜವಾಗ್ಲೂ ಸಹ ನೀವು ಅವತ್ತು ಏನು ಅಂದ್ಕೊಂಡಿದ್ರೋ, ಆ ಒಂದು ಕೆಲಸವನ್ನು ಇವತ್ತು ಒಂದಷ್ಟು ಜನಕ್ಕೆ ಕೌಶಲ್ಯ ಅಭಿವೃದ್ಧಿ ನಿಗಮ ಮಂಡಳಿಯ ಮೂಲಕ ನೀವು ಸಹಾಯವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ಹೇಗನ್ನಿಸ್ತಿದೆ ಮ್ಯಾಮ್ ಇದು? ಮೊಟ್ಟ ಮೊದಲಾಗಿ ತಮ್ಮೆಲ್ಲರಿಗೂ ನಮಸ್ಕಾರ. ರಾಜಕೀಯ ಅಂತ ಹೇಳ್ತಾ ಇದ್ರಿ. ರಾಜಕೀಯ ಬರೋಕ್ಕಿಂತ ಮುಂಚೆ ನಾನು ಭಾಳಷ್ಟು ನಮ್ಮ ವಿಜಯಪುರದಿಂದ ಇಂಜಿನಿಯರಿಂಗ್ ಓದಿ, ತಾವೇ ಹೇಳಿದಾಗೆ ಇಂಜಿನಿಯರಿಂಗ್ ಓದಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿ ಹಲವಾರು ವರ್ಷಗಳ ಕಾಲ ಸಾಫ್ಟ್ವೇರ್ ಕೆಲಸದಲ್ಲಿ ಕೆಲಸ ಮಾಡಿದ ಮೇಲೆ ನಾನು ಮತ್ತೆ ಹಳ್ಳಿಗೆ ಹೋದ್ಮೇಲೆ ನನಗನ್ನಿಸ್ತಿತ್ತು, ಅದೇ ಹೆಣ್ಮಕ್ಳು, ಅದೇ ನೋವು ನೋಡಿದಾಗ ಏನಾದರೂ ಮಾಡಬೇಕು ಅಂತ. ನಾನು ಕೈಲಾದ ಮಟ್ಟಿಗೆ ಒಂದು ಸ್ವಲ್ಪ ಸಹಾಯ ಮಾಡ್ಬೋದು, ಆದರೆ ಒಟ್ಟಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂದರೆ ನಾನು ಸಿಸ್ಟಮ್ ಪಾರ್ಟ್ ಆಗಿರಬೇಕು. ಸೊ ಅದನ್ನು ಚಿಕ್ಕ ವಯಸ್ಸಿನಲ್ಲೂ ನನಗೆ ಒಂದು ಸಮಾಜ ಸೇವೆದ ಒಂದು ಹುಚ್ಚು ಇತ್ತು. ನಮ್ಮ ತಂದೆ ಒಂದು ಕಾಲೇಜಿನ ಮೇಸ್ಟ್ರು ಇದ್ದರು. ಸೊ ಹಾಗಾಗಿ ನಾನು ಈ ರಾಜಕೀಯಕ್ಕೆ ಎಂಟ್ರಾಗಬೇಕು ಅಂತ ಎಂಟ್ರಾದೆ. ಇದರಲ್ಲಿ ರಾಜಕೀಯ ಎಂಟರಾಗೋದಂದರೆ ಎರಡು ಬೇರೆ ಬೇರೆ ಭಾಗ. ಒಂದು IT ಪ್ರೊಫೆಷನು ಮತ್ತು ರಾಜಕೀಯದಲ್ಲಿ ಎಲ್ಲನೂ ಬಿಟ್ಟು ಮತ್ತೆ ಝೀರೋದಿಂದ ಶುರು ಮಾಡಬೇಕು ಅನ್ನೋದು ಒಂದು ಇತ್ತು. ಆದರೆ ಹೆಣ್ಮಕ್ಳಿಗೆ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದಾಗ ಈ ಕಷ್ಟಗಳೆಲ್ಲ ತಾವೇ ನಾವು ಮಾಡ್ಕೊಳ್ತಾರಂತ ಹೇಳಿ ಭಾಳಷ್ಟು ನೀವು ಉದಾಹರಣೆ ಕೂಡ ನೋಡಿದ್ದೀರ. ಹಾಗಾಗಿ ನಾನು ಈ ರಾಜಕೀಯದಲ್ಲಿ ಜಂಪ್ ಆದೆ. ಓಕೆ ಮೇಡಮ್, ಈಗ ನೀವು ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಇಲ್ಲಿ ಯಾವ ರೀತಿಯ ಒಂದು ಕಾರ್ಯ ನಡೆಯುತ್ತೆ ಮ್ಯಾಮ್? ಏನಿದು ಕೌಶಲ್ಯ ಅಭಿವೃದ್ಧಿ ನಿಗಮ ಅಂದರೆ? ನೋಡಿ, ನಮ್ಮ ಕಾಲೇಜ್ ಮಕ್ಕಳು ತಮ್ಮ ಎಜುಕೇಷನ್ ಆದಮೇಲೆ ಎಲ್ಲಿ ಹೋಗ್ತಾರೆ? ಯಾವುದೋ ಒಂದು ಉದ್ಯೋಗ ಅರಿಸಿ ಹೋಗ್ತಾರೆ. ಉದ್ಯೋಗ ಅರಿಸಿ ಹೋದ್ಮೇಲೆ ಅವರಿಗೆ ಕಂಪ್ನಿಗಳಲ್ಲಿ ಜಾಬ್ ಸಿಗಲ್ಲ ಭಾಳಷ್ಟು ಜನಕ್ಕೆ. ಯಾಕೆ ಸಿಗಲ್ಲ ಅಂದರೆ, ಈ ನಾವು ಕಾಲೇಜಲ್ಲಿ ಓದಿರೋದು ಮತ್ತು ಕಂಪ್ನಿಗಳಿಗೆ ಬೇಕಾಗಿರೋ ಸ್ಕಿಲ್ಗಳು, ಕೌಶಲ್ಯ ಮ್ಯಾಚ್ ಇರಲ್ಲ. ಯಾಕಂದರೆ ಅವ್ರಿಗೆ ಪ್ರಾಕ್ಟಿಕಲಾಗಿ ಮಾಡಿರೋ ಅನುಭವ ಇರಲ್ಲ. ಸೊ ನಾವು ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಭಾಳಷ್ಟು ಯುವ ಜನತೆಯ ಏಳಿಗೆಗಾಗಿ ಒತ್ತು ಕೊಟ್ಟಿದ್ದಾರೆ. ಅದು ನಮ್ಮ 2017ರಲ್ಲಿ ಇದನ್ನು ಏನು ನಿಗಮವನ್ನು ಸ್ಥಾಪನೆ ಮಾಡಿಬಿಟ್ಟು ಆವಾಗಿನಿಂದ ಈ ಒಕೇಶ್ನಲ್ ಟ್ರೈನಿಂಗ್ ಅಂದರೆ ಎಜುಕೇಷನ್ ಮುಗಿದ ಮೇಲೆ ಇದ್ದವರು ಅಥವಾ ಏನು ಓದದೇ ಇರೋರಿಗೂ ಕೂಡ ನಾವು ಒಂದು ತರಬೇತಿಯನ್ನು ಕೊಟ್ಟು ತಮ್ಮ ಕಾಲಲ್ಲೇ ತಾವು ನಿಲ್ಲಬೇಕು, ಸ್ವಯಂ ಉದ್ಯೋಗಿ ಆದರೂ ಆಗಬೇಕು, ಅಥವಾ ಯಾವುದಾದ್ರೂ ಒಂದು ಜಾಬ್ ಆದರೂ ಸಿಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಕೌಶಲ್ಯ ಅಭಿವೃದ್ಧಿ ನಿಗಮ ಕೆಲಸ ಮಾಡ್ತಾಯಿದೆ. ಈ ಗ್ಯಾಪ್ ಬಿಟ್ವೀನ್ ಅಕಾಡೆಮಿಯಾ ಆ್ಯಂಡ್ ದ ಇಂಡಸ್ಟ್ರಿ, ಆ ಗ್ಯಾಪ್ ಇದೆಯಲ್ಲ, ಅದಕ್ಕೆ ನಾವು ಬ್ರಿಡ್ಜ್ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ. ಅವರಿಗೆ ಬೇಕಾಗಿರುವ ಸೂಕ್ತ ಕೌಶಲ್ಯಗಳನ್ನು ನಾವು ಕಲಿಸೋದ್ರ ಮೂಲಕ ಒಂದು ಯುವ ಜನತೆಗೆ ಒಂದು ಶಕ್ತಿ ತುಂಬುವ ಕೆಲಸ ಕರ್ನಾಟಕ ಸರ್ಕಾರದಿಂದ ಮಾಡ್ತಾಯಿದೆ. ಇದು ಎಲ್ಲ ಜಿಲ್ಲೆಗಳು ಇದೆಯಾ ಹೇಗೆ ಅಂತ ಹೇಳಿ? ಈಗ ಭಾಳಷ್ಟೊಂದು ರೂರಲ್ ಏರಿಯಾದಲ್ಲಿ ಮಕ್ಕಳಿರ್ತಾರೆ. ಸೊ 10th ಮುಗ್ದಿರುತ್ತೆ ಅಥವಾ PUC ಮುಗ್ದಿರುತ್ತೆ, ಮುಂದೆ ಓದ್ಕೊಳ್ಳಿಕ್ಕಾಗೋದಿಲ್ಲ. ಅವ್ರು ಏನಾದರೂ ಕೆಲಸವನ್ನು ಮಾಡಬೇಕು, ಬದುಕು ಕಟ್ಕೊಳ್ಬೇಕು, ಭಾಳಷ್ಟು ದೂರ ಇರ್ತಾರೆ. ಅಂಥವ್ರಿಗೆ ಯಾವ ರೀತಿ ಅನುಕೂಲ ಈ ಒಂದು ನಿಗಮ ಮಂಡಳಿಯಿಂದ ಆಗುತ್ತೆ? ಈ ಕೌಶಲ್ಯ ಅಭಿವೃದ್ಧಿ ನಿಗಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಕಚೇರಿ ಇದೆ. ಇದರಲ್ಲಿ ಏನಂದರೆ, ನಾವು ತರಬೇತಿಯನ್ನು ನೇರವಾಗಿ ಯಾರು ತರಬೇತಿಯ ಎಕ್ಸ್ಪರ್ಟ್ ಇರ್ತಾರೆ ಅವ್ರ ಮೂಲಕ ಅಥವಾ ಇಂಡಸ್ಟ್ರಿಗಳ ಮೂಲಕನೇ ನಾವು ತರಬೇತಿಯನ್ನು ಕೊಡ್ತೇವೆ. ಹಾಗಾಗಿ ನಮ್ಮ ಒಂದು ಸ್ಕೀಮ್ಗಳು ಹಾಗೆ ಇಂಡಸ್ಟ್ರಿಯಲ್ ಲಿಂಕೇಜ್ ಪ್ರೋಗ್ರಾಮ್ ಅಂದರೆ ಇಂಡಸ್ಟ್ರಿಯಲಿಸ್ಟಿಗೆ ಆಹ್ವಾನ ಮಾಡಿ ನೀವೇ ತರಬೇತಿ ಕೊಡಿ, ನೀವೇ ನಿಮ್ಮ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ನಮ್ಮ ಈ ನಿರುದ್ಯೋಗ ಸಮಸ್ಯೆ ಇರುತ್ತಲ್ಲ, ಅದು ನಿವಾರಣೆ ಆಗುತ್ತೆ. ಈಗಾಗಲೇ ತಮಗೆ ಗೊತ್ತಿದೆ, ನಮ್ಮ ಕರ್ನಾಟಕದ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ, DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸರ್ ಸೇರಿ, ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರು ಆವಾಗ ನಮ್ಮ ಕಾಂಗ್ರೆಸ್ಸಿನ ಒಂದು ಮ್ಯಾನಿಫೆಸ್ಟೋ ಮಾಡಬೇಕಾದ್ರೆ ಯುವ ನಿಧಿ ಅಂತ ಹೇಳಿ ನಮ್ಮ ಯುವಕರಿಗೆ
ಉದ್ಯೋಗ ಹುಡುಕಲು, ಎಜುಕೇಷನ್ ಆದಮೇಲೆ ಉದ್ಯೋಗ ಹುಡುಕಲು ಅವರಿಗೆ ಯುವನಿಧಿ ಅಂತ ಹೇಳಿ 3,000 ಪದವೀಧರಿಗೆ 3,000 ಮತ್ತು ಡಿಪ್ಲೊಮಾದವರಿಗೆ 1,500 ಕೊಡ್ತಾಯಿದ್ದೀವಿ. ಆದರೆ ಆ ಉದ್ಯೋಗ ಹುಡುಕಲು ಅವರು ತರಬೇತಿ ಬೇಕು. ಆ ಯುವಕರಿಗೆ ಕೂಡ ನಾವು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ತರಬೇತಿ ಕೊಡೋದ್ರ ಮೂಲಕ ಅವರಿಗೆ ಉಚಿತವಾಗಿ, ಕರ್ನಾಟಕ ಸರ್ಕಾರದಿಂದ ಯಾವುದೇ ಒಂದು ತರಬೇತಿ ಆದರೂ ಉಚಿತವಾಗಿ ತರಬೇತಿ ನೀಡುವುದರ ಮೂಲಕ ಅವರಿಗೆ ಯಾವುದು ಕಂಪನಿಗಳಲ್ಲಿ ಉದ್ಯೋಗ ಹುಡುಕಲು ಮತ್ತು ಸಹಾಯ ಮಾಡ್ತಾಯಿದ್ದೀವಿ.